ಒಳ್ಳೆ ಎಲ್ಲ ಕ್ಷಣಗಳು ಒಳ್ಳೆಯದಮ್ಮ, ಎಲ್ಲ ಕ್ಷಣಗಳು ಒಳ್ಳೆಯದೇ. ಯಾವ ಕ್ಷಣಗಳೆಲ್ಲ ಅಮ್ಮ ಅವ್ರ ಮುಖ ನೋಡ್ತಾ ಇದ್ರೇ ನಿಮ್ಗೆ ಚೆನ್ನಾಗಿ ಗೊತ್ತು. ಆ ಒಂದು ಲಕ್ಷ್ಮಿ ಥರ ಲಕ್ಷಣ. ಅವ್ರು ಯಾರು ಬಂದರೂ ಎಂಥ ಸಂದರ್ಭನೂ ತಿಳಿ ಮಾಡೋರು. ಆಮೇಲೆ ಅಮ್ಮ ಇದ್ದಾರೆ ಅಂದರೆ ಅಷ್ಟೇ ಎಲ್ಲರೂ ಗೌರವ ಕೊಡೋರು. ಇಡೀ ಚಿತ್ರರಂಗ ಅಷ್ಟು ಗೌರವ ಕೊಡೋರು. ಓವರಾಲ್ ಅವರ ಒಂದು ಚಿತ್ರರಂಗದಿಂದ ನಾನು ಕಲಾವಿದನಾಗಿ ಬಂದಾಗಿಂದ ಅವತ್ತಿಂದನೂ ನಾನು ಅವ್ರ ಜೊತೆಯಲ್ಲಿ ಮಾತಾಡ್ತಾ ಅವರನ್ನು ನಾನು ಎಷ್ಟೋ ಕಲ್ತಿದ್ದೀನಿ ಅವರಿಂದ. ಅವರ ಒಂದು ಹೊಸ ಕಲಾವಿದರಿಗೆ ಅವರೊಂದು ಮಾರ್ಗದರ್ಶನವಾಗಿದ್ದರು. ಹೇಳ್ತಾ ಇರೋರು ಅವರು, ಹಿಂಗಿರಬೇಕು, ಈ ಥರ ಕಲಾವಿದರು ಹಿಂಗಿರಬೇಕು, ಚಿತ್ರರಂಗದ ಜವಾಬ್ದಾರಿ ನಿಮ್ಮದು, ನೀವು ತೂಗಿಸ್ಕೊಂಡು ಹೋಗ್ಬೇಕು ಚಿತ್ರರಂಗನ ಅಂತ ಎಷ್ಟೋ ಹೊಸ ಪ್ರತಿಭೆಗಳಿಗೆ ಹೇಳೋರು. ಅವರ ಒಂದು ಆ ಒಂದು ಸಂದರ್ಭದಲ್ಲಿ ಅವರ ಈ ಮೀಟಿಂಗ್ ಅದು ಹೋಗ್ತಾರೆ ಅನ್ನೋ ಭಯ ನಮಗೆ. ಸೊ ನಾನು ಕರ್ಕೊಂಡು ವಾರ ಪ್ರತಿ ಬರಬೇಕು. ನಾನು ಈ ಸಂದರ್ಭದಲ್ಲಿ ಮಧ್ಯೆ ಒಂದು ಇದು ಅವ್ರಿಗೆ ಬಿದ್ದುಬಿಟ್ಟು ಸ್ವಲ್ಪ ಮಾಡ್ತಾಯಿತ್ತು ನನಗೆ. ಹೆಂಗಾದರೂ ನೋಡಬೇಕು ಅಂತ ಅದೇನೋ ಒಂಥರ ರಿಪೀಟೆಡಾಗಿ. ನಾನು ಅವಾಗ ಫೋನ್ ತೆಗಿತಾರಲ್ಲ, ಸರಿ 3 days ಬಿಫೋರ್ ಫೋನ್ ಮಾಡಿದೆ ಅಮ್ಮನ. ನಾನು ಫೋನ್ ತೆಗೆದಿಲ್ಲ ಅವರು. ಆವಾಗ ಹಿಂದೂಗೆ ಫೋನ್ ಮಾಡಿದೆ. ಹಿಂದೂ ಅಂದರೆ ನಾನು ದುಬೈಲಿದ್ದೀನಿ ಅಂಕಲ್, ನಾನು ಬಂದ ತಕ್ಷಣ ಸೋಮವಾರ ಬರ್ತಾಯಿದ್ದೀನಿ, ಬಂದ ತಕ್ಷಣ ಫೋನ್ ಮಾಡ್ತೀನಿ. ಇಲ್ಲಮ್ಮ ನಾನು ನೋಡಬೇಕು. ಸರಿ, ಹಾಂ ಇಲ್ಲ ಮಂಡೇ ಬಂದ ತಕ್ಷಣ ಫೋನ್ ಮಾಡ್ತೀನಿ ಬನ್ನಿ ಅಂತ. ಸೊ ನನಗೆ ಬೆಳಿಗ್ಗೆ ನಾನು ಎಕ್ಸ್ಪೆಕ್ಟೆಡ್ ಅವ್ರ ಯಜಮಾನ್ರು ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಸಂತೋಷ ಆಯಿತು. ಫೋನ್ ಮಾಡಿದೆ, ಸರಿ ಹೊರಡ್ಬೇಕು ನಾನು. ಅವ್ರು ಬಿಡೋದಿಲ್ಲ, ಊಟಕ್ಕೆ ಅಲ್ಲಿ ಮಾಡ್ಬೋದು, ಅವ್ರು ನೋಡ್ಕೊಂಡು ಮಾತಾಡ್ಸೋಣ, ಒಂದೆರಡು ತೃಪ್ತಿಯಾಗಿ ಖುಷಿಯಾಗಿರ್ಬೋದು ಅಂದ್ಕೊಂಡು ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್. ಅವರು ಅಮ್ಮ ಹೋಗ್ಬಿಟ್ರಣ್ಣ ಅಂದಾಗ ತಡ್ಕೊಳಕ್ಕಾಗಿಲ್ಲ ನನಗೆ. ಸರ್, ಒಂದು ಏನೋ ನೀವು ಅಮ್ಮ ಅಂತ ಹೇಳ್ತೀರಿ, ಫೈನಲಿ ಬುದ್ಧಿವಾದ ಹೇಳಿದ್ದು ಅಥವಾ ಏನೋ ಒಂದು ಹೇಳಿದ್ದು ಏನಾರು ಇದೆಯಾ ಅಂತ ಹೇಳಿ? ಯಾಕಂದರೆ ಪಾರ್ವತಮ್ಮ ಆದಮೇಲೆ ಇವರನ್ನೇ ಅಮ್ಮ ಅಂತ ಅಂದ್ಕೊಂಡಿದ್ರಿ ನೀವು. ಒಂದು ಫೈನಲಿ ಅದನ್ನು ನೆನಪು ಮಾಡ್ಕೊಳ್ಳಿ. ನಿಜ ಹೇಳಬೇಕು ಅಂದರೆ ನನಗೆ ಯಾವತ್ತೂ ಹೊಗಳವರೇ ಹೊರತು, ಬಟ್ ಹೇಳೋರು, ಇಂಥ ಚಿತ್ರಗಳು ಮಾಡಿ, ಹುಷಾರಾಗಿ ಚಿತ್ರಗಳು ಮಾಡಿ, ನೀವು ಎಷ್ಟು ಒಳ್ಳೆಯ ಹೆಸರು ತಗೊಂಡಿದ್ದೀರಾ, ಅಷ್ಟು ನಿರ್ಮಾಪಕರಾಗಿ ಒಳ್ಳೆಯ ಹೆಸರು ತಗೊಂಡು ಬೆಳೆದಿದ್ದೀರಾ, ಕಾಪಾಡ್ಕೊಂಡು ಹೋಗಿ. ಅಮ್ಮ ನಿಮ್ಮ ಆಶೀರ್ವಾದ ಇರಲಿಲ್ಲ ಅಂತ. ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ, ನೀವು ಚೆನ್ನಾಗಿ ಬೆಳಿಬೇಕು, ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡಬೇಕು ನೀವು ಅಂತ. ಸೊ ಈ ಥರ ಮಾತುಗಳು ನನಗೆ ಇದು ಮಾಡೋರು. ಚಿತ್ರರಂಗದಲ್ಲಿ ಏನಾದರೆ ನನಗೆ ಹೇಳೋರು, ಅವ್ರಿಗೆ ಹೇಳಿ ಹಿಂಗೆ ಮಾಡಬಾರ್ದು ಅಂತೇಳಿ, ಈ ಥರ ಏನಕ್ಕೆ ಎಲ್ಲರೂ ಸಂತೋಷದಿಂದ ಇರಬೇಕು, ಹಂಗೆಲ್ಲ ಮಾಡಬಾರ್ದು ಅಂತೇಳಿ ಅಂತ ಹೇಳೋರು. ಸೊ ಈ ಥರ ಒಂದು ಬುದ್ಧಿವಾದ ಹೇಳ್ಕೊಂಡು, ಅದು ಒಂದು ಯಾರಾದರೂ ಒಂದು ಪ್ರೀತಿ ವಿಶ್ವಾಸದಲ್ಲಿ ಒಂದು ಸ್ಥಾನಮಾನ ನಮಗೆ ಕೊಟ್ಟಿರ್ತಾರಲ್ಲ, ನಾವು ಒಂದು ಸ್ಥಾನ, ಒಂದು ತಾಯಿ ಸಮಾನನೋ ಯಾವುದೋ ಒಂದು ತಗೊಂಡಾಗ ತುಂಬ ಕಷ್ಟ ಆಗುತ್ತೆ. ಎಲ್ಲೋ ನಿಮ್ಮ ಜೊತೆ ಇರ್ತಾರೆ ಸರ್? ಇದ್ದಾರೆ. ಆದರೆ ಒಂದು ಬೇಜಾರು ಎಂಥ ಅದು ಎಲ್ಲ ಹಿರಿಯರು ಈ ಥರ ಚಿತ್ರರಂಗದಿಂದ ಎಲ್ಲ ಹೋಗ್ತಾಯಿದ್ದಾರೆ. ಇವತ್ತಿನ ಚಿತ್ರರಂಗ ನೋಡ್ತಾ ಇದ್ದೀರ ನೀವು, ಏನಾಗುತ್ತೆ ನಮ್ಮ ಕನ್ನಡ ಚಿತ್ರರಂಗ ಮುಂದಕ್ಕೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ.